ನಮಸ್ಕಾರ ಸ್ನೇಹಿತರೆ, ಕನ್ನಡ ಮೋಟರ್ಝೋನ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡೋಕೆ ಹೊರಟಿದ್ದೇವೆ ಟಾಪ್ 5 ಬೆಸ್ಟ್ 125cc ಸ್ಕೂಟರ್ಸ್ ಇನ್ ಇಂಡಿಯಾ 2025. ಹಾಗಾಗಿ 2025ರಲ್ಲಿ ನಿಮಗೆ ಒಂದು ಒಳ್ಳೆಯ 125cc ಸ್ಕೂಟರ್ ತೆಗೆದುಕೊಳ್ಳಬೇಕು ಅಂದ್ರೆ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಬಹುದು. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾವು ನಿಮಗಾಗಿ ಅಂತಹ 5 ಬೆಸ್ಟ್ 125cc ಸ್ಕೂಟರ್ಗಳನ್ನು ಇನ್ಕ್ಲೂಡ್ ಮಾಡಿದ್ದೇವೆ. ಹಾಗಾಗಿ ಬನ್ನಿ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಂಬರ್ 5ರಲ್ಲಿ ಬರುವುದು ಯಮಹಾ ರೇ ZR. ಈ ಸ್ಕೂಟರ್ ನೋಡೋಕೆ ಬೇರೆ ಎಲ್ಲ ಸ್ಕೂಟರ್ಗಳಿಗಿಂತ ಸ್ವಲ್ಪ ಭಿನ್ನವಾಗಿ ಕಾಣುತ್ತದೆ ಮತ್ತು ಇದೇ ಕಾರಣದಿಂದ ಇದು ಬೇಗ ಜನರ ಗಮನಕ್ಕೆ ಬರುತ್ತದೆ. ಯಂಗ್ಸ್ಟರ್ಸ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಇದರ ಲುಕ್ಗೋಸ್ಕರ ಇದನ್ನು ಇಷ್ಟಪಡುತ್ತಾರೆ. ಆದರೆ ಅಷ್ಟೇ ಅಲ್ಲ, ನಿಮಗೆ ಬೆಸ್ಟ್ ಮೈಲೇಜ್ ಬೇಕಿದ್ದರೆ ಆಗಲೂ ಈ ಸ್ಕೂಟರ್ ನಿಮಗೆ ಉತ್ತಮ ಚಾಯ್ಸ್ ಆಗಬಹುದು. ರೇ ZRನ ಲೇಟೆಸ್ಟ್ ಆನ್ ರೋಡ್ ಪ್ರೈಸ್ ರೇಂಜ್ 1,16,000ದಿಂದ ಇದರ ಟಾಪ್ ಮಾಡೆಲ್ಗೆ 1,24,000ವರೆಗೆ ಆಗುತ್ತದೆ. ಈ ಸ್ಕೂಟರ್ನ ಬಿಲ್ಡ್ ಕ್ವಾಲಿಟಿ ಆವರೇಜ್ ಆಗಿದೆ ಮತ್ತು ಇದು ಒಂದು ಲೈಟ್ ವೇಟ್ ಸ್ಕೂಟರ್ ಕೂಡ ಹೌದು. ಇದರ ವೇಟ್ ಕೇವಲ 99 kg, ಯಾಕೆಂದರೆ ಇದರ ಬಾಡಿ ಹೆಚ್ಚಾಗಿ ಫೈಬರ್ನಿಂದ ಮಾಡಲ್ಪಟ್ಟಿದೆ. ಅದಕ್ಕಾಗಿಯೇ ನಿಮಗೆ ಈ ಸ್ಕೂಟರ್ ಅನ್ನು ಓಡಿಸಲು ಮತ್ತು ಹ್ಯಾಂಡಲ್ ಮಾಡಲು ತುಂಬಾ ಸುಲಭವಾಗುತ್ತದೆ. ಜೊತೆಗೆ ಇದರ ವೇಟ್ ಕಡಿಮೆ ಇರುವುದರಿಂದ ನಿಮಗೆ ಮೈಲೇಜ್ ಕೂಡ ಚೆನ್ನಾಗಿ ಸಿಗುತ್ತದೆ. ರೇ ZRನಲ್ಲಿ ನಿಮಗೆ 125cc ಏರ್ ಕೂಲ್ಡ್ ಇಂಜಿನ್ ಸಿಗುತ್ತದೆ. ಇದು 8.04 bhp ಪವರ್ ಉತ್ಪಾದಿಸುತ್ತದೆ ಮತ್ತು 10.3 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ. ಈ ಇಂಜಿನ್ 50ರಿಂದ 55 kmpl ನಡುವೆ ಮೈಲೇಜ್ ನೀಡುತ್ತದೆ. ಇದರ ಇಂಜಿನ್ನ ಪವರ್ ಇತರ ಸ್ಕೂಟರ್ಗಳಿಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆ ಇದೆ, ಆದರೆ ಇದರ ಮೈಲೇಜ್ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತದೆ ಮತ್ತು ಈ ಸ್ಕೂಟರ್ನಲ್ಲಿ ನಿಮಗೆ ಹೈಬ್ರಿಡ್ ಟೆಕ್ನಾಲಜಿ ಇರುವ ಇಂಜಿನ್ ಕೂಡ ಸಿಗುತ್ತದೆ. ಇದರಿಂದ ಇದರ ಮೈಲೇಜ್ ತುಂಬಾ ಹೆಚ್ಚಾಗುತ್ತದೆ. ನಿಮ್ಮ ಹೈಟ್ ಸ್ವಲ್ಪ ಹೆಚ್ಚಿದ್ದರೆ, ಅಂದರೆ 5.10 ಫೀಟ್ ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ನಿಮಗೆ ಈ ಸ್ಕೂಟರ್ ಓಡಿಸಲು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು, ಏಕೆಂದರೆ ಇದರ ಫುಟ್ಬೋರ್ಡ್ನ ಸೈಜ್ ಸ್ವಲ್ಪ ಚಿಕ್ಕದಾಗಿದೆ. ಬಿಲ್ಡ್ ಕ್ವಾಲಿಟಿ ನನ್ನ ಪ್ರಕಾರ ಇನ್ನೂ ಬೆಟರ್ ಆಗಿರಬೇಕಿತ್ತು. ಈ ಸ್ಕೂಟರ್ನಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಮತ್ತು ಡಿಸ್ಕ್ ಬ್ರೇಕ್ ಎರಡರ ಆಪ್ಷನ್ ಕೂಡ ಸಿಗುತ್ತದೆ. ಇದರ ಜೊತೆಗೆ ನಿಮ್ಮ ಸೇಫ್ಟಿಗಾಗಿ UBS ಟೆಕ್ನಾಲಜಿ ಕೂಡ ಲಭ್ಯವಿದೆ. ಅದೇ ಇಂಜಿನ್ನೊಂದಿಗೆ ನಿಮಗೆ ಇನ್ನೊಂದು ಸ್ಕೂಟರ್ ಸಿಗುತ್ತದೆ, ಅದರ ಹೆಸರು ಯಮಹಾ ಫ್ಯಾಸಿನೋ. ಹಾಗಾಗಿ ನಿಮ್ಮ ಬಜೆಟ್ ಸ್ವಲ್ಪ ಕಡಿಮೆ ಇದ್ದರೆ ಮತ್ತು ನಿಮಗೆ ಡಿಫರೆಂಟ್ ಲುಕ್ ಇರುವ ಸ್ಕೂಟರ್ ಬೇಕಿದ್ದರೆ ನೀವು ಅದನ್ನು ಆಯ್ಕೆ ಮಾಡಬಹುದು. ಈಗ ಮಾತನಾಡೋಣ ನಂಬರ್ 4ರಲ್ಲಿ ಬರುವ ಹೀರೋ ಝೂಮ್ 125 ಬಗ್ಗೆ. ಈ ಸ್ಕೂಟರ್ ಭಾರತೀಯ ಮಾರ್ಕೆಟ್ನಲ್ಲಿ ಇತ್ತೀಚೆಗಷ್ಟೇ ಲಾಂಚ್ ಆಗಿದೆ. ನಿಮಗೆ 125cc ಸ್ಕೂಟರ್ನಲ್ಲಿ ಈಸಿ ಟು ಮೇಂಟೈನ್, ಲೇಟೆಸ್ಟ್ ಮಾಡರ್ನ್ ಫೀಚರ್ಸ್ ಇರುವ ಮತ್ತು ಅಫೋರ್ಡೆಬಲ್ ಸ್ಕೂಟರ್ ಬೇಕಿದ್ದರೆ ಇದು ಉತ್ತಮ ಚಾಯ್ಸ್ ಆಗಿರಬಹುದು. ಹೀರೋನ ಸ್ಕೂಟರ್ಗಳ ಪಾರ್ಟ್ಸ್ ಯಾವಾಗಲೂ ಅಗ್ಗವಾಗಿ ಸಿಗುತ್ತವೆ. ಇದು ನಿಮಗೆ ಒಂದು ಹೆಚ್ಚುವರಿ ಅಡ್ವಾಂಟೇಜ್ ಆಗಿದೆ. ಈ ಸ್ಕೂಟರ್ನಲ್ಲಿ ನಿಮಗೆ ಹೊಸ 124.6cc ಏರ್ ಕೂಲ್ಡ್ ಇಂಜಿನ್ ಸಿಗಲಿದೆ. ಇದು 9.8 bhp ಪವರ್ ಅನ್ನು ಉತ್ಪಾದಿಸುತ್ತದೆ ಮತ್ತು 10.4 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ. ಈ ಇಂಜಿನ್ 48ರಿಂದ 50 kmpl ನಡುವೆ ಮೈಲೇಜ್ ನೀಡುತ್ತದೆ. ಸ್ಕೂಟರ್ ನೋಡಲು ಚೆನ್ನಾಗಿದೆ ಮತ್ತು ಇದರ ಇಂಜಿನ್ನ ಪವರ್ ಡೆಲಿವರಿ ಕೂಡ ಸರಿಸುಮಾರಾಗಿದೆ. ಈ ಸ್ಕೂಟರ್ನಲ್ಲಿ ಸದ್ಯಕ್ಕೆ ನಿಮಗೆ 3 ಮಾಡೆಲ್ ಸಿಗುತ್ತವೆ. ಇವುಗಳ ಇತ್ತೀಚಿನ ಆನ್ ರೋಡ್ ಪ್ರೈಸ್ ರೇಂಜ್ 1,07,000ದಿಂದ 1,17,000 ರೂಪಾಯಿಗಳ ನಡುವೆ ಇದೆ. ಸ್ಕೂಟರ್ನ ಬಿಲ್ಡ್ ಕ್ವಾಲಿಟಿ ಆವರೇಜ್ ಆಗಿದೆ. ಇದರಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಮತ್ತು ಡಿಸ್ಕ್ ಬ್ರೇಕ್ ಎರಡರ ಆಪ್ಷನ್ ಕೂಡ ಸಿಗುತ್ತದೆ. ನಿಮ್ಮ ಸೇಫ್ಟಿಗಾಗಿ IBS ಬ್ರೇಕಿಂಗ್ ಟೆಕ್ನಾಲಜಿ ಕೂಡ ಇದೆ. ಈ ಸ್ಕೂಟರ್ನ ವೇಟ್ 120 kg ಇದೆ. ನೀವು ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ ಅಥವಾ ಯಂಗ್ಸ್ಟರ್ ಆಗಿದ್ದರೆ ಮತ್ತು ಮಾರ್ಕೆಟ್ನಲ್ಲಿರುವ ಇತರ ಸ್ಕೂಟರ್ಗಳಿಗೆ ಹೋಲಿಸಿದರೆ ಏನಾದರೂ ಹೊಸದು ಬೇಕಿದ್ದರೆ ಈ ಸ್ಕೂಟರ್ ನಿಮಗೆ ಉತ್ತಮ ಚಾಯ್ಸ್ ಆಗಿರಬಹುದು. ಈಗ ನೆಕ್ಸ್ಟ್ ಸ್ಕೂಟರ್ ಬಗ್ಗೆ ಮಾತನಾಡೋಣ. ನಂಬರ್ 3ರಲ್ಲಿ ಬರುವುದು ಸಜೂಕಿ ಆಕ್ಸೆಸ್ 125. ಈ ಸ್ಕೂಟರ್ ಭಾರತೀಯ ಮಾರ್ಕೆಟ್ನಲ್ಲಿ ಒಂದು ಬ್ಯಾಲೆನ್ಸ್ ಚಾಯ್ಸ್ ಆಗಿದೆ. ಯಾಕೆಂದರೆ ಈ ಸ್ಕೂಟರ್ನಲ್ಲಿ ನಿಮಗೆ ಉತ್ತಮ ಮಾಡರ್ನ್ ಫೀಚರ್ಸ್ ಸಿಗುತ್ತವೆ. ಇದರ ಇಂಜಿನ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿದೆ. ಈ ಸ್ಕೂಟರ್ ಅಫೋರ್ಡೆಬಲ್ ಪ್ರೈಸ್ ರೇಂಜ್ನಲ್ಲಿ ಕೂಡ ಲಭ್ಯವಿದೆ. ಜೊತೆಗೆ ರೆಟ್ರೋ ಕ್ಲಾಸಿಕ್ ಸ್ಟೈಲ್ನಲ್ಲಿ ಇದು ನೋಡಲು ತುಂಬಾ ಆಕರ್ಷಕವಾಗಿದೆ.
ಹಾಗಾಗಿ ನಿಮಗೆ ಇವೆಲ್ಲ ಅಂಶಗಳಿರುವ ಒಂದು ಸ್ಕೂಟರ್ ಬೇಕಿದ್ದರೆ ನಾನು ಇದನ್ನು ರೆಕಮೆಂಡ್ ಮಾಡುತ್ತೇನೆ. ಸಜೂಕಿ ಆಕ್ಸೆಸ್ 125ನ 2025ರ ಮಾಡೆಲ್ನ ಇತ್ತೀಚಿನ ಆನ್ ರೋಡ್ ಪ್ರೈಸ್ ರೇಂಜ್ 1,09,000ದಿಂದ 1,26,000 ರೂಪಾಯಿಗಳ ನಡುವೆ ಇದೆ. ಈಗ ಇದರ ಓಲ್ಡರ್ ಮಾಡೆಲ್ನಲ್ಲಿ ಸೇಲ್ಸ್ ನಡೆಯುತ್ತಿವೆ, ಅವುಗಳ ಸ್ಟಾಕ್ ಅವೈಲೇಬಲ್ ಇರುವವರೆಗೂ ನಡೆಯುತ್ತದೆ. ಆದ್ದರಿಂದ ನಿಮಗೆ ಇದರ ಓಲ್ಡರ್ ಮಾಡೆಲ್ ಬೇಕಿದ್ದರೆ ನೀವು ಅದನ್ನು ಆಯ್ಕೆ ಮಾಡಬಹುದು. ಸ್ಕೂಟರ್ನ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಇದರ ಸೀಟ್ ದೊಡ್ಡ ಹಾಗೂ ಸ್ಪೇಷಸ್ ಆಗಿದೆ. ಈ ಸ್ಕೂಟರ್ನಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಮತ್ತು ಡಿಸ್ಕ್ ಬ್ರೇಕ್ ಎರಡರ ಆಪ್ಷನ್ ಕೂಡ ಸಿಗುತ್ತದೆ. ನಿಮ್ಮ ಸೇಫ್ಟಿಗಾಗಿ ಸಿಬಿಎಸ್ ಬ್ರೇಕಿಂಗ್ ಟೆಕ್ನಾಲಜಿ ಕೂಡ ಲಭ್ಯವಿದೆ. ಇದರ ಪವರ್ ಡೆಲಿವರಿ ಸಂಪೂರ್ಣವಾಗಿ ಲೀನಿಯರ್ ಮತ್ತು ಸ್ಮೂತ್ ಆಗಿದೆ. ಇದರಿಂದ ಒಬ್ಬ ಬಿಗಿನರ್ ಕೂಡ ಇದನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಆಕ್ಸೆಸ್ನಲ್ಲಿ ನಿಮಗೆ 124 ಸಿಸಿಯ ಏರ್ ಕೂಲ್ಡ್ ಇಂಜಿನ್ ಸಿಗುತ್ತದೆ. ಇದು 8.6 ಬಿಎಚ್ಪಿ ಪವರ್ ಅನ್ನು ಉತ್ಪಾದಿಸುತ್ತದೆ ಮತ್ತು 10 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ. ಇಷ್ಟೆಲ್ಲ ಅಂಶಗಳ ಜೊತೆಗೆ ಈ ಸ್ಕೂಟರ್ ಮೈಲೇಜ್ ಕೂಡ ತುಂಬಾ ಚೆನ್ನಾಗಿ ನೀಡುತ್ತದೆ, ಅಂದರೆ 50ರಿಂದ 52 kmpl ನಡುವೆ. ಇದರ ಲೇಟೆಸ್ಟ್ ಮಾಡೆಲ್ನಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ನಂತಹ ಉತ್ತಮ ಮಾಡರ್ನ್ ಫೀಚರ್ಸ್ ಸಿಗುತ್ತವೆ. ಈ ಸ್ಕೂಟರ್ನ ವೇಟ್ ಕೇವಲ 103 ಕೆಜಿ ಇದೆ. ನಿಮಗೆ ಇದೇ ಇಂಜಿನ್ನ ವಿಭಿನ್ನ ಲುಕ್ ಇರುವ ಸ್ಕೂಟರ್ ಬೇಕಿದ್ದರೆ ನೀವು ಸಜೂಕಿ ಅವೆನಸ್ ಅಥವಾ ಸಜೂಕಿ ಬಾಗ್ಮನ್ ಅನ್ನು ಸಹ ಆಯ್ಕೆ ಮಾಡಬಹುದು. ಆದರೆ ಇವುಗಳ ಪ್ರೈಸ್ ಈ ಸ್ಕೂಟರ್ಗೆ ಹೋಲಿಸಿದರೆ ಸ್ವಲ್ಪ ಹೆಚ್ಚಾಗಿದೆ. ಈಗ ನೆಕ್ಸ್ಟ್ ಸ್ಕೂಟರ್ ಬಗ್ಗೆ ಮಾತನಾಡೋಣ. ನಂಬರ್ 2ರಲ್ಲಿ ಇರುವುದು ಟಿವಿಎಸ್ ಎಂಟಾರ್ಕ್. ಈ ಸ್ಕೂಟರ್ ಇಂದಿನ ಕಾಲಕ್ಕೆ ಅತ್ಯುತ್ತಮ ಚಾಯ್ಸ್ ಆಗಿದೆ, ವಿಶೇಷವಾಗಿ ಯಂಗ್ಸ್ಟರ್ಸ್ಗೆ. ಯಾಕೆಂದರೆ ಈ ಸ್ಕೂಟರ್ನಲ್ಲಿ ನಿಮಗೆ ಇಡೀ ಸೆಗ್ಮೆಂಟ್ನಲ್ಲೇ ಬೆಸ್ಟ್ ಫೀಚರ್ಸ್ ಸಿಗುತ್ತವೆ. ಇದರ ಜೊತೆಗೆ ಈ ಸ್ಕೂಟರ್ನಲ್ಲಿ ನಿಮಗೆ ಅತ್ಯಂತ ಪವರ್ಫುಲ್ 125 ಸಿಸಿ ಇಂಜಿನ್ ಕೂಡ ಲಭ್ಯವಿದೆ. ಇದರಿಂದ ಪವರ್ ಮತ್ತು ಫೀಚರ್ಸ್ ಇಷ್ಟಪಡುವವರಿಗೆ ಈ ಸ್ಕೂಟರ್ ಬೆಸ್ಟ್ ಚಾಯ್ಸ್ ಆಗುತ್ತದೆ. ಎಂಟಾರ್ಕ್ನಲ್ಲಿ ನಿಮಗೆ 124.8 ಸಿಸಿಯ ಏರ್ ಕೂಲ್ಡ್ ಇಂಜಿನ್ ಸಿಗುತ್ತದೆ. ಇದು 9.25 ಬಿಎಚ್ಪಿ ಪವರ್ ಅನ್ನು ಉತ್ಪಾದಿಸುತ್ತದೆ ಮತ್ತು 10.5 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ. ಈ ಇಂಜಿನ್ 41ರಿಂದ 47 kmpl ನಡುವೆ ಮೈಲೇಜ್ ನೀಡುತ್ತದೆ. ನಾನು ಹೇಳಿದಂತೆ ಇದರ ಇಂಜಿನ್ ತುಂಬಾ ಪವರ್ಫುಲ್ ಆಗಿದೆ ಮತ್ತು ಇದರ ಪಿಕಪ್ ಕೂಡ ಉಳಿದ ಎಲ್ಲ ಸ್ಕೂಟರ್ಗಳಿಗಿಂತ ಉತ್ತಮವಾಗಿದೆ. ಆದರೆ ಇಂಜಿನ್ ಪವರ್ಫುಲ್ ಆಗಿರುವುದರಿಂದ ಇದರ ಮೈಲೇಜ್ ಸ್ವಲ್ಪ ಕಡಿಮೆಯಾಗುತ್ತದೆ. ನೋಡಲು ಈ ಸ್ಕೂಟರ್ ತುಂಬಾ ಚೆನ್ನಾಗಿದೆ ಮತ್ತು ಇದರ ವೇಟ್ 116 ಕೆಜಿ ಇದೆ. ಎಂಟಾರ್ಕ್ನ ಇತ್ತೀಚಿನ ಆನ್ ರೋಡ್ ಪ್ರೈಸ್ ರೇಂಜ್ 1,16,000ದಿಂದ ಅದರ ಟಾಪ್ ಮಾಡೆಲ್ಗೆ 1,43,000 ರೂಪಾಯಿಗಳ ನಡುವೆ ಇದೆ. ಈ ಸ್ಕೂಟರ್ನ ಸೀಟಿಂಗ್ ಪೊಸಿಷನ್ ಚೆನ್ನಾಗಿದೆ ಮತ್ತು ಇದನ್ನು ಹ್ಯಾಂಡಲ್ ಮಾಡುವುದು ಕೂಡ ಸುಲಭ. ಹೈವೇ ರೈಡ್ಗೆ ನಾನು ಈ ಸ್ಕೂಟರ್ ಅನ್ನು ಹೆಚ್ಚು ರೆಕಮೆಂಡ್ ಮಾಡುತ್ತೇನೆ. ಆದರೆ ಇದರಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ, ಅದು ಇದರ ಬಿಲ್ಡ್ ಕ್ವಾಲಿಟಿ. ಇದು ಇನ್ನಷ್ಟು ಬೆಟರ್ ಆಗಿರಬೇಕಿತ್ತು. ಆದರೆ ಒಮ್ಮೆ ಖರೀದಿಸಿದ ನಂತರ ಈ ಸ್ಕೂಟರ್ ಅನ್ನು ಮೇಂಟೈನ್ ಮಾಡುವುದು ಅಗ್ಗವಾಗಿದೆ ಮತ್ತು ಇದರ ಸ್ಪೇರ್ ಪಾರ್ಟ್ಸ್ ಕೂಡ ಅಗ್ಗವಾಗಿವೆ. ಈಗ ನೆಕ್ಸ್ಟ್ ಸ್ಕೂಟರ್ ಬಗ್ಗೆ ಮಾತನಾಡೋಣ. ನಂಬರ್ 1ರಲ್ಲಿ ಇರುವುದು ಹೋಂಡಾ ಆಕ್ಟಿವಾ 125 ಸ್ಕೂಟರ್. ಹೋಂಡಾ ಆಕ್ಟಿವಾ ಮಾರ್ಕೆಟ್ನಲ್ಲಿ ಅನ್ಬೀಟೇಬಲ್ ಆಗಿದೆ ಮತ್ತು ಭಾರತದ ಅತ್ಯಂತ ಹೆಚ್ಚು ಮಾರಾಟವಾಗುವ ಸ್ಕೂಟರ್ಗಳಲ್ಲಿ ಒಂದಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ, ಏಕೆಂದರೆ ಈ ಸ್ಕೂಟರ್ ಟ್ರಸ್ಟೇಬಲ್ ಮತ್ತು ರಿಲಯಬಲ್ ಆಗಿದೆ. ಇದರ ಜೊತೆಗೆ ಇದರ ಇಂಜಿನ್ ಸ್ಮೂತ್ ಆಗಿರುವುದರಿಂದ ಜನರು ಇದನ್ನು ಇಷ್ಟಪಡುತ್ತಾರೆ. ಇದರಲ್ಲಿ ನಿಮಗೆ 124 ಸಿಸಿಯ ಫ್ಯಾನ್ ಕೂಲ್ಡ್ ಇಂಜಿನ್ ಸಿಗುತ್ತದೆ. ಇದು 8.16 ಬಿಎಚ್ಪಿ ಪವರ್ ಅನ್ನು ಉತ್ಪಾದಿಸುತ್ತದೆ ಮತ್ತು 10.4 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ. ಇದರ ಇಂಜಿನ್ ಸೂಪರ್ ರಿಫೈನ್ಡ್ ಆಗಿದೆ ಮತ್ತು ಈ ಇಂಜಿನ್ 46ರಿಂದ 55 kmpl ನಡುವೆ ಮೈಲೇಜ್ ನೀಡುತ್ತದೆ. ಆದರೆ ಇದರಲ್ಲಿ ನಿಮಗೆ ಲೇಟೆಸ್ಟ್ ಮಾಡರ್ನ್ ಫೀಚರ್ಸ್ ತುಂಬಾ ಕಡಿಮೆ ಸಿಗುತ್ತವೆ. ಇದು ಈ ಸ್ಕೂಟರ್ನ ಒಂದು ಸಣ್ಣ ಪ್ರಾಬ್ಲಮ್. ಆದರೂ ನಿಮಗೆ ಉತ್ತಮ ಬಿಲ್ಡ್ ಕ್ವಾಲಿಟಿಯೊಂದಿಗೆ ಲಾಂಗ್ ಲಾಸ್ಟಿಂಗ್ ಸ್ಕೂಟರ್ ಬೇಕಿದ್ದರೆ ಈ ಸ್ಕೂಟರ್ ನಿಮಗೆ ಅತ್ಯುತ್ತಮ ಚಾಯ್ಸ್ ಆಗಿರಬಹುದು. ಈ ಸ್ಕೂಟರ್ನ 2025ರ ಎಲ್ಲ ಮಾಡೆಲ್ಸ್ನ ಇತ್ತೀಚಿನ ಆನ್ ರೋಡ್ ಪ್ರೈಸ್ ರೇಂಜ್ 1,06,000ದಿಂದ ಇದರ ಟಾಪ್ ಮಾಡೆಲ್ಗೆ 1,33,000 ರೂಪಾಯಿಗಳ ನಡುವೆ ಇದೆ. ಇದರಲ್ಲಿ ನಿಮಗೆ ಸ್ಮಾರ್ಟ್ ಕೀಯೊಂದಿಗೆ OBD2 ಮಾಡೆಲ್ ಕೂಡ ಸಿಗುತ್ತದೆ. ಇದರ ಸೀಟ್ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಇದರ ಮೇಲೆ 3 ಜನರು ಕೂಡ ಆರಾಮವಾಗಿ ಕುಳಿತುಕೊಳ್ಳಬಹುದು. ಈ ಸ್ಕೂಟರ್ನಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಮತ್ತು ಡಿಸ್ಕ್ ಬ್ರೇಕ್ ಎರಡರ ಆಪ್ಷನ್ ಕೂಡ ಸಿಗುತ್ತದೆ.
ಇದರ ಜೊತೆಗೆ ನಿಮ್ಮ ಸೇಫ್ಟಿಗಾಗಿ ಸಿಬಿಎಸ್ ಬ್ರೇಕಿಂಗ್ ಟೆಕ್ನಾಲಜಿ ಕೂಡ ಲಭ್ಯವಿದೆ. ಇವೆಲ್ಲ ಅಂಶಗಳ ಜೊತೆಗೆ ಭಾರತೀಯ ಮಾರ್ಕೆಟ್ನಲ್ಲಿ ನಿಮಗೆ ಮೆಟಲ್ನ ಬಾಡಿ ಪಾರ್ಟ್ಸ್ ಇರುವ ಸ್ಕೂಟರ್ ಇದೊಂದೇ. ಇದರಿಂದಲೇ ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಎಂದು ನೀವು ಊಹಿಸಬಹುದು. ಆದರೆ ನಿಮಗೆ ಲೇಟೆಸ್ಟ್ ಮಾಡರ್ನ್ ಫೀಚರ್ಸ್ ಬೇಕಿದ್ದರೆ ಮತ್ತು ಹೋಂಡಾದ ಇಂಜಿನ್ ಬೇಕಿದ್ದರೆ ಡಿಯೋ 125 ಅನ್ನು ಸಹ ಆಯ್ಕೆ ಮಾಡಬಹುದು. ಸ್ನೇಹಿತರೆ, ನಿಮ್ಮ ಇಷ್ಟವಾದ ಸ್ಕೂಟರ್ ಯಾವುದೆಂದು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಅದೇ ರೀತಿ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾವಿನ್ನೂ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.